ಸೊ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಪ್ರೀತ್ ಗಾಂಧಾರ, ಸಂಗೀತ ನಿರ್ದೇಶಕ ಹಾಗೂ ಹಿನ್ನೆಲೆ ಗಾಯಕ ಮಾತಾಡ್ತಿದ್ದೀನಿ. ಪ್ರತಿಯೊಬ್ಬ ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ಹಾಗೂ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊತೀನಿ. ಸರ್, ಇದು ಗಣಪತಿ ಬಪ್ಪ ಮೋರಿಯ ಅಂತ 4 ವರ್ಷದ ಹಿಂದಿನ ಹಾಡು. ಸೊ ಬೇರೆ OTT ಪ್ಲಾಟ್ಫಾರ್ಮ್ಸ್ ಕೊಟ್ಟಿದ್ದೆ, ಓಕೆನಾ. ಸೊ ಈಗ ಸುಪ್ರೀತ್ ಗಾಂಧಾರ ಅನ್ನೋ ಬ್ರ್ಯಾಂಡ್ ಕ್ರಿಯೇಟ್ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ಅಲ್ಲೆಲ್ಲ ರಿಮೂವ್ ಮಾಡಿಸಿ ನನ್ನ ಯೂಟ್ಯೂಬ್ ಚಾನಲ್ಲು ಮತ್ತೆ ನಾನೇ OTT ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ. ನನ್ನದೇ ಕಂಪನಿ ಇದೆ, ನನ್ನದೇ ಡ್ಯಾಶ್ ಬೋರ್ಡ್ ಇರೋದ್ರಿಂದ ಸೊ ನಾನೇ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ. ಸೊ ಅದಕ್ಕೆ ಈಗ ಒಳ್ಳೆ ಗಣೇಶ ಹಬ್ಬ ಅಲ್ವಾ, ಸೊ ಅದಕ್ಕೋಸ್ಕರ ಭಗವಂತ ಇವತ್ತು ರಿಲೀಸ್ ಮಾಡು ಅಂತ ಕೊಟ್ಟಿದ್ದಾರೆ. ರಿಲೀಸ್ ಮಾಡಿದ್ದೀನಿ. ಸರ್, ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡೋದಕ್ಕೆ ಏನಾಗುತ್ತೆ ಅಂದ್ರೆ 50% ಶೇರಿಂಗ್ ಕೇಳ್ತಾರೆ, 70% ಶೇರಿಂಗ್ ಕೇಳ್ತಾರೆ. ಇಲ್ಲಿ ಯಾವ ಶೇರಿಂಗು ಇರಲ್ಲ. ಸೊ ನಂದೇ ದುಡ್ಡು, ನಾನೇ ಪ್ರೊಡ್ಯೂಸರು, ನಾನೇ ಆಕ್ಟ್ ಮಾಡ್ತೀನಿ, ನಾನೇ ಸಾಂಗ್ ಕ್ರಿಯೇಟ್ ಮಾಡ್ತೀನಿ, ಲಿರಿಕ್ಸ್ ಮಾಡಿಸ್ತೀನಿ. ಸೊ ನನ್ನ ಟೀಮ್ ನನಗೆ ಸಪೋರ್ಟ್ ಮಾಡ್ತಾರೆ. ಸೊ ಅದರಿಂದ ಬಹಳ ಖುಷಿ ಇದೆ ಇವಾಗ. ಸೊ ಬಿಫೋರ್ ಬೇರೆ ತರನೇ ಇದೆ, ಲೈಫ್ ಸ್ಟೈಲ್ ಬೇರೆ ಇತ್ತು. ಈಗ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಹೌದು ಸರ್, ನೆಕ್ಸ್ಟ್ ನಂದು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ, ನಮ್ಮ ಮನೆ ದೇವರು. ಸೊ ಅದು ರಿಲೀಸ್ ಮಾಡ್ತಾ ಇದ್ದೀನಿ. ತಾಯಿ ಬಗ್ಗೆ ಒಂದು ಸಾಂಗ್ ರೆಡಿ ಇದೆ, ರಿಲೀಸ್ ಮಾಡ್ತಾ ಇದ್ದೀನಿ. ಪ್ರತಿ ತಿಂಗಳು ಒಂದೊಂದು ಸಾಂಗ್, ಪಾರ್ಟಿ ಸಾಂಗ್ ರೆಡಿ ಇದೆ, ಆಮೇಲೆ ಒಂದು ಮೆಲೋಡಿ ಸಾಂಗ್ ರೆಡಿ ಇದೆ. ನಾನೇ ಆಕ್ಟ್ ಮಾಡ್ತೀನಿ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, ಮ್ಯೂಸಿಕ್ ನಂದೇ ಇರುತ್ತೆ. ಡೈರೆಕ್ಷನ್ ಮಾತ್ರ ಕೊರಿಯೋಗ್ರಾಫರ್ ಡೈರೆಕ್ಷನ್ ಬೇರೆಯವ್ರು ಮಾಡ್ತಾರೆ, ಮಿಕ್ಕಿದೆಲ್ಲ ನಾನೇ ಮಾಡ್ತೀನಿ ಸರ್. ಸುಪ್ರೀತ್ ಗಂಧರ್ವ ಅಲ್ಲ ಸರ್, ಗಾಂಧಾರ. ಸುಪ್ರೀತ್ ಗಾಂಧಾರ ಅನ್ನೋದು ಆಕ್ಚುಲಿ ಸುಪ್ರೀತ್ ದಾಸಪ್ಪ ಅಂತ ನಮ್ಮ ತಂದೆ ಹೆಸರು ಇಟ್ಟಿದ್ದೆ. ಸೊ ಸುಪ್ರೀತ್ ಗಾಂಧಾರ ಅನ್ನೋದು ಸ ರೇ ಗ ಮ ಪ ದ ನಿ ಸ ಸ್ವರಗಳಲ್ಲಿ ಗಾಗೆ ಗಾಂಧಾರ ಅಂತ ಕರಿತೀವಿ. ಕೋಮಲ ಗಾಂಧಾರ, ರಿಷಭ ಗಾಂಧಾರ ಅಂತ ಕರಿತೀವಿ. ಅದಕ್ಕೆ ಸೊ ಗಾಂಧಾರ ಅಂತ ಇಟ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ ನನ್ನ ಫ್ರೆಂಡ್ ಹೇಳಿದ್ರು. ಸೊ ಅದಕ್ಕೆ ಕಂಟಿನ್ಯೂ ಮಾಡಿದೆ. ಸೊ ಎಲ್ಲ ಸಕ್ಸಸ್ ಆಗ್ತಾ ಇದೆ, ಎಲ್ಲ ಪಾಸಿಟಿವ್ ವೈಬ್ ಶುರು ಆಗಿದೆ. ಸೊ ಅದಕ್ಕೆ ಸುಪ್ರೀತ್ ಗಾಂಧಾರದ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅಂತ ನಡ್ಕೊಂಡು ಹೋಗ್ತಾ ಇದೆ ಸರ್. ಏರಿಯಾದಾಗ ಕೂಡಿಸ್ತಾರ ಅಷ್ಟೇ ಮಾಡ್ತೀವಿ, ನಾವೇನ್ ಮನೆ ಕೂಡ್ಸಲ್ಲ. ಹೌದು ಅಲ್ಲಿ ಊರಾಗ ಕೂಡಿಸ್ತಾರ. ಸರ್, ಮುಖ ಪರಿಚಯ ಅಂತ ನೀವ್ ಹೇಳಿದ್ರಿ. ಬಿಫೋರ್ ಏನಿತ್ತು ಅಂತಂದ್ರೆ ಬ್ರ್ಯಾಂಡ್ ಕ್ರಿಯೇಟ್ ಆಗ್ಬೇಕು ಅಂತಂದ್ರೆ ಒಂದು 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 ಹೆಸರನ್ನ ಹುಡುಕ್ತಿದ್ರು, ಗೂಗಲ್ ಅಲ್ಲಾಗ್ಲಿ ಇಲ್ಲಾಗ್ಲಿ. ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಫೇಮ್ ಬೇಕು. ಮುಖ ಪರಿಚಯ ಇದ್ದಾಗ್ಲೇನೆ ಒಂದು ಫೇಮ್ ಬರುತ್ತೆ, ಇಲ್ಲಾಂದ್ರೆ ಪೇಮೆಂಟ್ ಜಾಸ್ತಿ ಆಗುತ್ತೆ, ಸಂಪಾದನೆ ಜಾಸ್ತಿ ಆಗ್ತಾರೆ. ಸೊ ಈಗ ಮುಖ ಪರಿಚಯ ಅನ್ನೋದು ಪ್ಲಸ್, ಮೈನಸ್ ಅಲ್ಲ. ಸೊ ನಾನು ಒಂದು ರಿಯಾಲಿಟಿ ಶೋ ಇದ್ದೆ, ಅಲ್ಲಿ ಹೋದಾಗ ನಮ್ಗೆ ಅವಮಾನ ಆಯ್ತು. ಸೊ ಅಲ್ಲಿ ಮುಖ ಪರಿಚಯ ಆಗಿಲ್ಲ ನಂದು. ಭಗವಂತ ಅದ್ ಬೇಡ, ಇಲ್ಲಿಗೆ ಬಂದ್ಬಿಟ್ಟು ಭಗವಂತ ಇನ್ನೂ ದೊಡ್ಡ ಕೊಟ್ಟಿದ್ದಾನೆ, ಇವಾಗ ಮುಖ ಪರಿಚಯ ಆಗ್ತಾ ಇದೆ. ಬಿಗ್ ಬಾಸ್ ಬಗ್ಗೆ ಕೇಳಿದ್ರಿ. ಸೊ ಬಿಗ್ ಬಾಸ್ ನಾನು ಆಕ್ಚುಲಿ 3 years 2 years ಇಂದಾನೆ ಟ್ರೈ ಮಾಡಿದ್ದೆ ನಾನು. ಸೊ ತುಂಬಾ ಜನ ಕೇಳಿದ್ದೆ, ಬಿಗ್ ಬಾಸ್ ನಾನು ಹೋಗ್ಬೇಕು, ಏನೋ ಒಂದು ಅವಕಾಶ ಮಾಡ್ಕೊಡಿ, ಆಮೇಲೆ ಯಾರನ್ನಾದ್ರು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳೋರು. ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ದೆ, ಎಲ್ಲ ಆಯ್ತು. ಸೊ ಅವ್ರು ಏನೋ ಒಂಥರ ಕೇರ್ಲೆಸ್ ಅವಾಗ, ಇವ್ನು ಯಾರು ಫಸ್ಟ್ ಆಫ್ ಆಲ್ ಚೈಲ್ಡ್ ಇವನು ಅಂತ. ಸೊ ಈಗ ಭಗವಂತ ಎಲ್ಲ ಸಕ್ಸಸ್ ಕೊಡ್ತಾ ಇದ್ದಾನೆ. ಸೊ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರನೇ ಬಿಗ್ ಬಾಸ್ ಹೋಗ್ತಾ ಇದ್ದೀರಾ ಅನ್ನೋದೊಂದು ಕ್ವಶನ್ ಮಾರ್ಕ್ ಇದೆ. ಸೊ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ ಸರ್. ಆಕ್ಚುಲಿ ನನ್ನ ಮೈಂಡಲ್ಲಿ 50-50 ಇದೆ. ಸೊ ಅವಕಾಶ ಬಂದ್ರೆ ಹೋಗೋದಾ ಬೇಡವಾ ಕ್ವಶನ್ ಮಾರ್ಕ್. ಯಾಕಂತಂದ್ರೆ ನಾನು ನೆಕ್ಸ್ಟ್ ಸಿನಿಮಾ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಪ್ಲಾನ್ ನಂದು. ಈಗ ಹೋದ್ರೆ ಏನಾಗುತ್ತೆ, ಪೇಮೆಂಟ್ ಕಮ್ಮಿ. 30 days, ಈಗ 3 months ಇರ್ತೀನೋ, 1 ವಾರ ಇರ್ತೀನೋ ಗೊತ್ತಿಲ್ಲ. ಅಲ್ಲಿ ಹೋದಾಗ ಏನಾಗ್ಬಿಡುತ್ತೆ, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಅಲ್ಲಿ ನಾವ್ ಅನ್ಕೊಂಡಾಗ ನಮ್ಗೆ ಅಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನೊಂದು ನಮ್ದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದೀನಲ್ವಾ, ಆ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದ್ರಲ್ಲಿ ಮೈನಸ್ ಆಗ್ಬೋದೇನೋ ಅಂತ ನನಗೆ. ನೋಡೋಣ, 50-50 ಇದೆ. ಹೋಗ್ತೀನೋ ಇಲ್ವೋ ಕ್ವಶನ್ ಮಾರ್ಕಲ್ಲಿ ಇದೆ. ಸೊ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ. ಆ ಸ್ಟೇಜ್ ಮೇಲೆ ನಿಂತಿರ್ತೀನಿ. ಹೋಗಿಲ್ಲ ಅಂದ್ರೆ ಆರಾಮಾಗಿ ನಾನು ಸಾಂಗ್ ರಿಲೀಸ್ ಮಾಡ್ಕೊಂಡು ಒಂದು ಸಿನಿಮಾ ಮಾಡ್ಬೇಕಂತಿದ್ದೀನಲ್ಲ, ಆ ಸಿನಿಮಾ ಪ್ರೊಡ್ಯೂಸ್ ಮಾಡ್ಕೊಂಡು ರಿಲೀಸ್ ಆಗಿ ದೊಡ್ಡದಾಗೆ ಹೆಸರು ಮಾಡ್ಬಿಟ್ಟು ನೆಕ್ಸ್ಟ್ ಇಯರ್ ಹೋಗ್ತೀನಿ. ಗೊತ್ತಿಲ್ಲ ಸರ್, ನಾನು ಕಣ್ಣಾರೆ ನೋಡಿಲ್ವಲ್ಲ. ಕಣ್ಣಾರೆ ನಾನು ನೋಡಿದ್ರೆ ಹೇಳ್ತೀನಿ, ನನಗೆ ಗೊತ್ತಿಲ್ಲ. ಸರ್, ರೆಗ್ಯುಲರ್ ಆಗಿ ಅವ್ರಿದ್ದಾಗ ರೀಸೆಂಟ್ ಆಗಿ ಅಲ್ಲಿ ಹೋಗೋಕ್ಕಿಂತ ಮುಂಚೆನೂ ಮೀಟ್ ಮಾಡಿದ್ದೆ. ಲಾಸ್ಟ್ ಇಯರ್ ಸಾಂಗ್ ಕರುನಾಡ ಅಧಿಪತಿ ಅಂತ ಮಾಡಿದ್ದೆ. ಅದು ಬಾಸೆ ರಿಲೀಸ್ ಮಾಡಿಕೊಟ್ರು ಮನೆ ಮುಂದೆ. ಸೊ ಬರ್ಡೇ ದಿನಾರೇ ರಿಲೀಸ್ ಮಾಡಿಕೊಟ್ರು. ಮೀಟ್ ಮಾಡ್ತಿರ್ತೀನಿ ಸರ್, ಅವಾಗ ಮೀಟ್ ಮಾಡ್ತಿರ್ತೀನಿ. ಸೊ ಈಗ ಒಂದು ಕಾರಣಾಂತರಗಳಿಂದ ಆಕ್ಚುಲಿ ಹೋಗ್ಬೇಕಿತ್ತು ಲಾಸ್ಟ್ ವೀಕು. ಸೊ ಈಗ ಬಳ್ಳಾರಿಯಲ್ಲಿ ಇರೋದ್ರಿಂದ ನೋಡೋಣ, ಈ ವಾರ ಆದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ಆದಷ್ಟು ಬೇಗ ಬರ್ತಾರೆ, ಅವಾಗ ಮೀಟ್ ಮಾಡ್ತೀನಿ.
ಆಬ್ವಿಯಸ್ಲಿ ಸರ್, ನಾನು ಎಲ್ಲ ರೆಡಿ ಮಾಡ್ಕೊಂಡೇ ಹೋಗೋದು, ಸುಮ್ಮನೆ ಹೋಗಲ್ಲ. ಸುಮ್ಮನೆ ಹೋದ್ರೆ ಏನಾಗುತ್ತೆ, ಅಲ್ಲಿ ಕಾಯ್ಕೊಂಡು ವಾಪಸ್ ಬರಬೇಕು. ನಾನು ಹೋದ್ರೆ 10 ಜನ ಲಾಯರ್ಸ್ ಇಟ್ಕೊಂಡು ಹೋಗ್ತೀನಿ, ಅಡ್ವೊಕೇಟ್ಸ್ನ. ಸೊ ಹೋದ್ರೆ ಹಂಗೆ ಹೋಗ್ತೀನಿ ನಾನು. ಇಲ್ವಾ, ಕಮಿಷನರ್ ಕಾಲ್ ಮಾಡ್ತೀನಿ, ಹೋಗ್ತೀನಿ. ಸುಮ್ಮನೆ ಹೋಗಲ್ಲ. ಖಾಲಿ ಪಲಾವ್ ತರ ಅಲ್ಲಿ ಹೋಗಿ ನಿಂತ್ಕೊಂಡು ಕಾಯ್ಕೊಂಡು ಕುತ್ಕೊಳ್ಳಲ್ಲ ನಾನು. ಏನಕ್ಕೆ ಅಂದ್ರೆ ಅವ್ರಿಗೋಸ್ಕರ ಕಾಯ್ತೀನಿ, ಬಾಸ್ಗೋಸ್ಕರ ಕಾಯ್ತೀನಿ. ಅಲ್ಲಿ ನಮ್ಗೆ ಬೇರೆ ತರ ಟಾಕ್ಸ್ ನನಗೆ ಇಷ್ಟ ಆಗಲ್ಲ. ನಂದು 2 ಮುಖ ಇದೆ, ಓಕೆನಾ. ನಂದು ಒಂದು ಸಾಫ್ಟ್ ಆಗಿರ್ತೀನಿ, ಇನ್ನೊಂದು ಬೇರೆ ತರ. ನಂದು 2 ಈಗ ಸಾಫ್ಟ್ ಆಗಿದ್ದೀನಿ. ಏನಕ್ಕೆ ಸಾಫ್ಟ್ ಆಗಿದ್ದೀನಿ ಅಂತಂದ್ರೆ ಎಲ್ಲರ ಹತ್ರನೂ ಸಾಫ್ಟ್ ಆಗಿರ್ಬೇಕು. ಸಾಫ್ಟ್ ಆಗಿದ್ದಾಗ ನಾವು ಬೆಳೆಯಕ್ ಸಾಧ್ಯ, ಸಾಫ್ಟ್ ಆಗಿಲ್ಲ ಅಂದ್ರೆ ನಾವು ಬೆಳೆಯಕ್ಕಾಗಲ್ಲ. ಅದು ಖಂಡಿತವಾಗ್ಲಿ ಸರ್ ನಾನು ಸರಿಗಮಪ ಅಂತ ರಿಯಾಲಿಟಿ ಶೋಲಿದ್ದೆ. ಅವಾಗ ನನಗೆ ಅವಮಾನ ಆಯ್ತು. ಟಾಪ್ 30 ಇದ್ದಿ ಎಲಿಮಿನೇಟ್ ಆಯ್ತು, ತಲೆ ಕೆಡಿಸ್ಕೊಳ್ಳಿಲ್ಲ. ಅದಾದ್ಮೇಲೆ ನಾನು ಮಾಡಿದ್ದು ದರ್ಶನ್ ಅವ್ರಿಗೆ ಸಾಂಗು ಕರುನಾಡಿನ ಕರಿಯ ಅಂತ. ಸೊ ಅಲ್ಲಿ ಟರ್ನಿಂಗ್ ಪಾಯಿಂಟ್ ನಂದು. ಇದು ಬೇಡಪ್ಪ ನಿನಗೆ, ಇನ್ನೂ ದೊಡ್ಡದಾಗಿದೆ ಬಾ ಅನ್ಬಿಟ್ಟು ಭಗವಂತ ನನಗೆ ದೊಡ್ಡ ವ್ಯಕ್ತಿನ ಪರಿಚಯ ಮಾಡಿಕೊಟ್ರು. ಸರಿಗಮಪ ಬೇರೆ ಬಿಟ್ಟಾಕಿ ಅಲ್ಲಿ ಹೋಗಿದ್ದಿದ್ರೆ ನಾನು ಇಷ್ಟು ಫೇಮಸ್ ಆಗ್ತಿದ್ನೋ, ಇಷ್ಟು ಲೆವೆಲ್ಗೆ ಬೆಳಿತಿದ್ನೋ ಗೊತ್ತಿಲ್ಲ. ಭಗವಂತ ನನಗೆ ಬೇರೆ ಕೊಟ್ಟ, ನಿನ್ ಲೈಫೇ ಬೇರೆ ಇದೆ, ಹೋಗು ಅಂತ. ಸೊ ಬಸ್ ಪರಿಚಯ ಆದ್ರು. ಸೊ ಪ್ರತಿ ವರ್ಷ ರಿಲೀಸ್ ಮಾಡ್ಕೊಡ್ತಾರೆ. ಒಂದು ಬಾಂಡಿಂಗ್ ಚೆನ್ನಾಗಿದೆ ಅವ್ರ ಹತ್ರ. ಏನ್ ಚಿನ್ನ ಚೆನ್ನಾಗಿದೆಯಾ ಅಂತ ಮಾತಾಡಿಸ್ತಾರೆ. ಇಲ್ಲ 100 ಜನ ಇದ್ರೆ ಗುರ್ತಿಡಿದು ಮಾತಾಡಿಸ್ತಾರೆ ಅಂದಾಗ ಸೊ ನಮ್ಗೊಂದು ಬೇರೆ ತರನೇ ಅವರು ನಮ್ಗೊಂದು ಬಾಂಡಿಂಗ್, ಒಂದು ಫ್ಯಾಮಿಲಿ ತರ, ಅಣ್ಣನ್ ತರ, ನಮ್ಗೊಂದು ಬ್ಯಾಕ್ ಸಪೋರ್ಟ್ ತರ ಸಪೋರ್ಟ್ ಮಾಡ್ತಾರೆ. ಅವ್ರ ಅಭಿಮಾನಿಗಳು ಕೂಡ ಹಂಗೆ ಸಪೋರ್ಟ್ ಮಾಡ್ತಾರೆ. ಇನ್ನೇನ್ ಬೇಕು ಸರ್ ನಮ್ಗೆ? ಎಲ್ಲ ಭಗವಂತ, ಸೃಷ್ಟಿಕರ್ತ ಭಗವಂತ. ಖಂಡಿತವಾಗ ಸರ್, ದರ್ಶನ್ ಸರ್ಗೆ ಬಹಳ ಇಷ್ಟವಾದ ಸಾಂಗ್ ಇದು. ಬಾಸ್ ಬಾಸ್ ಡಿ ಬಾಸ್ 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 ಡಿ ಬಾಸ್ 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 ಇವರೇ ಡಿ ಬಾಸ್ 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 ಡಿ ಬಾಸ್ 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 ಡಿ ಬಾಸ್ 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 ಇವರೇ ಡಿ ಬಾಸ್. ಇದು ಆಕ್ಚುಲಿ ಅವ್ರಿಗೆ ತುಂಬಾ ಫೇವ್ರೆಟ್ ಹಾಡು, ನಾನು ಕಂಪೋಸ್ ಮಾಡಿರೋ ಹಾಡು. ಖಂಡಿತ ಗಣಪತಿ ಬಪ್ಪ ಮೋರೆಯ ಅಂತಾನೆ ಹಾಡ್ತೀನ್ವಾ. ಗಣಪತಿ ಬಪ್ಪ ಮೋರೆಯ, ಗಣಪತಿ ಬಪ್ಪ ಮೋರೆಯ, ಗಣಪತಿ ಬಪ್ಪ ಮೋರೆಯ, ಗಣಪತಿ ಬಪ್ಪ ಮೋರೆಯ. ಸರ್ ಗೋಲ್ ಬೇರೆನೆ ಇದೆ ಆಕ್ಚುಲಿ. ನನ್ನ ಗೋಲ್ ಇದು. ಇಷ್ಟ ದಿನ ನಾನು ಮ್ಯೂಸಿಕ್ ಆರ್ಟಿಸ್ಟು ಇದೆಲ್ಲ ನನಗೆ ಲೈಫ್ ಅನ್ಕೊಂಡಿದ್ದೆ, ಇಲ್ಲಿ ಸಂಪಾದನೆ ಮಾಡ್ಬೋದು ಚೆನ್ನಾಗಿ ಅನ್ಕೊಂಡಿದ್ದೆ. ಬಟ್ ಈಗ ಯೋಚನೆ ಮಾಡಿದಾಗ ನನಗೇನು ಅನ್ನಿಸ್ತಾ ಇದೆ, ಇದು ಪ್ಯಾಷನ್. ಈಗ ನನ್ನ ಮೇಲೆ ಇನ್ಮೇಲೆ ಇದು ನನ್ನ ಪ್ಯಾಷನ್. ಫ್ರೀ ಟೈಮ್ ಸಿಕ್ಕಿದಾಗ ಮಾಡ್ತೀನಿ. ನಾನು ಬೇರೆ ಗೋಲ್ಸ್ ಬೇರೆ. ನಾನು ಸಂಪಾದನೆ ಮಾಡೋದು ಹಿಂಗೆ ಅಂತಂದ್ರೆ ಬಿಸ್ನೆಸ್ ಮಾಡಬೇಕು, ಇಲ್ಲ ಏನೋ ಒಂದು ಮಾಡಬೇಕು ಬೇರೆ ಇದೆ. ಆಲ್ರೆಡಿ ಈಗ ಶಾಪ್, ಒಂದು ಕಂಪ್ನಿ ಓಪನ್ ಮಾಡಿದ್ದೀನಿ, ಬಿಸ್ನೆಸ್ ನಡೀತಾ ಇದೆ. ಸೊ ಅದು ನಡೀತಾ ಇದೆ. ಸೊ ಜೊತೆಗೆ ಇದು ನನಗೆ ಪ್ಯಾಷನ್. ಇವಾಗ ಗೋಲ್ಸ್ ಬೇರೆ ಬೇರೆ ಇದೆ ಸರ್. ಅಂದ್ರೆ ಅದು ಹೇಳಕ್ಕೆ ಬಾಯಲ್ಲಿ ಹೇಳೋದಕ್ಕಿಂತ ಸೊ ಕೆಲಸ ಮಾಡಿದ್ಮೇಲೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಸೊ ಸ್ಪೆಷಲ್ ಆಗಿ ಒಂದು ಇಂಟರ್ವ್ಯೂ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಿಮಗೂ ಒಳ್ಳೇದಾಗ್ಲಿ, ನಿಮ್ಮ ಚಾನೆಲ್ಗೂ ಒಳ್ಳೇದಾಗ್ಲಿ. ಸೊ ಮತ್ತೊಮ್ಮೆ ಎಲ್ಲ ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣಪತಿ ಬಪ್ಪ ಮೋರೆಯ ಸಾಂಗ್ ರಿಲೀಸ್ ಆಗಿದೆ ಸುಪ್ರೀತ್ ಗಾಂಧಾರ ಯೂಟ್ಯೂಬ್ ಚಾನಲ್ ಅಲ್ಲಿ. ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.